ಹಲೋ ಫ್ರೆಂಡ್ಸ್, ನವೋದಯ ಫೌಂಡೇಶನ್ ಅರ್ಪಿಸುವ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ, ಅದು ಕೂಡ ಕನ್ನಡದಲ್ಲಿ ಈ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಯುಪಿಎಸ್ಸಿ ಹಾಗೂ ಕೆಪಿಎಸ್ಸಿ ಕೇಂದ್ರ ಲೋಕಸೇವಾ ಆಯೋಗ ಹಾಗೂ ರಾಜ್ಯದ ಕರ್ನಾಟಕ ಲೋಕಸೇವಾ ಆಯೋಗ ಈ ಎರಡೂ ಆಯೋಗ ನಡೆಸುವಂತ ಯಾವುದೇ ಪರೀಕ್ಷೆಗಳಿಗೆ ಪ್ರಚಲಿತ ವಿದ್ಯಮಾನಗಳ ಬಗೆಗಿನ ಅರಿವು, ಅದರ ಬಗೆಗಿನ ಅಧ್ಯಯನ ನಮಗೆ ಸಾಕಷ್ಟು ಅನಿವಾರ್ಯ ಹಾಗೂ ಅವಶ್ಯಕ ಕೂಡ. ಹಾಗಾಗಿ ಯುಪಿಎಸ್ಸಿ ಹಾಗೂ ಕೆಪಿಎಸ್ಸಿಗೆ ಅಭ್ಯಾಸ ಮಾಡ್ತಿರ್ತಕ್ಕಂಥ ಯಾವುದೇ ವಿದ್ಯಾರ್ಥಿಗಳಿಗೆ ಸಾಮಾನ್ಯ ಅಧ್ಯಯನ, ಐಚ್ಛಿಕ ವಿಷಯಗಳ ಜೊತೆಗೆ ಈ ಸಮಗ್ರವಾಗಿ ಈ ಕರೆಂಟ್ ಅಫೇರ್ಸ್ ಅನ್ನು ಕೂಡ, ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ಜೊತೆಯಾಗಿ ಓದ್ಕೊಳ್ಳೋದಕ್ಕೆ ನೆರವಾಗುವಂತೆ ನವೋದಯ ಫೌಂಡೇಶನ್ ವತಿಯಿಂದ ಇಂದಿನಿಂದ ನಾವು ದಿ ಹಿಂದೂ ಸುದ್ದಿ ವಿಶ್ಲೇಷಣೆಯನ್ನ ಕನ್ನಡದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ದಿ ಹಿಂದೂ ಸುದ್ದಿ ವಿಶ್ಲೇಷಣೆಯ ನವೆಂಬರ್ 15-16ರ ಒಂದು ಸುದ್ದಿ ವಿಶ್ಲೇಷಣೆಯನ್ನ ಇವತ್ತು ನಾವು ನೋಡೋಣ. ಪ್ರತಿ 2 ದಿನಗಳ ಸುದ್ದಿ ವಿಶ್ಲೇಷಣೆಯನ್ನ ಒಂದು ವಿಡಿಯೋವನ್ನಾಗಿ ಮಾಡಲಾಗ್ತದೆ. ಮುಂದಿನ ದಿನಗಳಲ್ಲಿ ಇನ್ನುಳಿದಂತ ವಿಡಿಯೋಸ್ಗಳನ್ನ ನೀವು ಕಾಣಬಹುದಾಗುತ್ತೆ. ಪ್ರತಿದಿನವೂ ನಮ್ಮ ಸುದ್ದಿ ವಿಶ್ಲೇಷಣೆಯ ಸಂದರ್ಭದಲ್ಲಿ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೇವೆ. ನಾವು ಕೇಳುವಂತ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಮೊದಲಿಗೆ ನೀಡುವಂತ ಕೆಲವು ಅಭ್ಯರ್ಥಿಗಳ ಹೆಸರುಗಳನ್ನು ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಅನೌನ್ಸ್ ಮಾಡ್ತಾ ಹೋಗ್ತೇವೆ. ಇಂದಿನ ಮೊದಲ ಆರ್ಟಿಕಲ್ ಅಂದ್ರೆ ನವೆಂಬರ್ 15-16ರಲ್ಲಿ ಇಂಪಾರ್ಟೆಂಟ್ ಆಗಿ ಕಂಡಂತ ಟಾಪಿಕ್ಸ್ಗಳಂದ್ರೆ ಸಿಬಿಐ ಇಡಿ ಚೀಫ್ಸ್ ಕ್ಯಾನ್ ನೌ ಹ್ಯಾವ್ 5-year ಟರ್ಮ್ಸ್ ಅಂತ ಹೇಳಿ ಸಿಬಿಐ ಮುಖ್ಯಸ್ಥರಿಗೂ ಹಾಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಈ ಎರಡರ ಮುಖ್ಯಸ್ಥರ ಟರ್ಮ್ ಅನ್ನ 5 ವರ್ಷದವರೆಗೂ ಕೂಡ ವಿಸ್ತರಣೆ ಮಾಡೋದ್ರ ಬಗ್ಗೆ ಕೆಲವು ಆರ್ಟಿಕಲ್ಸ್ಗಳನ್ನ ನಾವು ಅಂದಿನ ಪೇಪರ್ಸ್ಗಳಲ್ಲಿ ಕಂಡಿದ್ವಿ. ಇದನ್ನ GS ಪೇಪರ್ 2ನ ಅಡಿಯಲ್ಲಿ, ಸಾಮಾನ್ಯ ಅಧ್ಯಯನದ ಪೇಪರ್ 2ನ ಅಡಿಯಲ್ಲಿನ ಸಿಲೆಬಸ್, ಪೊಲಿಟಿ ಅಡಿಯಲ್ಲಿ ಹಾಗೆ ಗವರ್ಮೆಂಟ್ ಪಾಲಿಸೀಸ್ ಅಂಡ್ ಇಂಟರ್ವೆನ್ಷನ್ಸ್ ಅನ್ನುವಂತ ಸಿಲೆಬಸ್ನ ಅಡಿಯಲ್ಲಿ ಓದ್ಕೊಳ್ಬಹುದಾಗುತ್ತೆ. ಯಾತಕ್ಕಾಗಿ ಈ ಸುದ್ದಿಯನ್ನು ನಾವು ಚರ್ಚೆ ಮಾಡ್ತಿದ್ದೇವೆ ಅಂದ್ರೆ, ಒಂದು ಕಂಟೆಕ್ಸ್ಟ್ ಅನ್ನ ನಾವು ನೋಡೋದಾದ್ರೆ, ರಾಷ್ಟ್ರಪತಿಯವರು 2 ಸುಗ್ರೀವಾಜ್ಞೆಗಳನ್ನ ಅಂದ್ರೆ ಆರ್ಡಿನೆನ್ಸಸ್ ಅನ್ನ ಪ್ರಮಲ್ಗೇಟ್ ಮಾಡಿದ್ದಾರೆ, ಹೊರಡಿಸಿದ್ದಾರೆ. ಯಾತಕ್ಕೆ ಅಂತ ಅಂದ್ರೆ, ಸಿಬಿಐನ ಮುಖ್ಯಸ್ಥರು ಹಾಗೂ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನ ಮುಖ್ಯಸ್ಥರ ಅವಧಿ ಈ ಹಿಂದೆ 2 ವರ್ಷಗಳ ಫಿಕ್ಸ್ಡ್ ಅವಧಿ ಆಗಿತ್ತು. ಈ ರೀತಿಯಾಗಿ 2 ವರ್ಷ ಅಂತ ಹೇಳಿ ಕಂಪ್ಲೀಟ್ ಆಗಿ ಫಿಕ್ಸ್ ಆಗಿದ್ದಂತ ಟೆನ್ಯೂರನ್ನ ಈಗ 3 ಆನ್ಯುಯಲ್ ಎಕ್ಸ್ಟೆನ್ಷನ್ಸ್ಗಳು ಅಂದ್ರೆ ಒಮ್ಮೆಗೆ 1 ವರ್ಷದಂತೆ 3 ಬಾರಿ ಅವರ ಒಂದು ಅವಧಿಯನ್ನ ಎಕ್ಸ್ಟೆಂಡ್ ಮಾಡಬಹುದಾಗಿರುತ್ತೆ, ಮುಂದುವರಿಸಬಹುದಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ಒಟ್ಟಾರೆಯಾಗಿ 2 ವರ್ಷದಿಂದ ಅವರ ಅವಧಿಯನ್ನ 5 ವರ್ಷದವರೆಗೆ ಎಕ್ಸ್ಟೆಂಡ್ ಮಾಡುವಂತೆ ಒಂದು ಪ್ರಾವಿಷನ್ ಅನ್ನ ನೀಡೋದಕ್ಕೆ ಅಂತ ಹೇಳಿ 2 ಸುಗ್ರೀವಾಜ್ಞೆಗಳನ್ನ ಈಗ ರಾಷ್ಟ್ರಪತಿಯವರು ಹೊರಡಿಸಿದ್ದಾರೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾರು ಸುಗ್ರೀವಾಜ್ಞೆಗಳನ್ನ ಹೊರಡಿಸ್ತಾರೆ ಕೇಂದ್ರ ಮಟ್ಟದಲ್ಲಿ ಅಂತ ಅಂದಾಗ, ಆ ಒಂದು ಅಧಿಕಾರಿ ಇರುವಂತದ್ದು ರಾಷ್ಟ್ರಪತಿಯವರಿಗೆ ಅಂತ ತಿಳಿದಿರಬೇಕು. ಇದುವರೆಗೂ ಕೂಡ ಇಡಿ ಮತ್ತು ಈ ಸಿಬಿಐನ ಮುಖ್ಯಸ್ಥರಿಗೆ 2 ವರ್ಷದ ಅವಧಿ ಅನ್ನುವಂಥದ್ದಿತ್ತು. ಈಗ 3 ಆನ್ಯುಯಲ್ ಎಕ್ಸ್ಟೆನ್ಷನ್ಸ್ ಗಳನ್ನ ಮಾಡಲಾಗಿದೆ. ಒಟ್ಟಾರೆ ಹೆಚ್ಚು ಅಂದ್ರೂ ಕೂಡ 5 ವರ್ಷದ ಅವಧಿಯನ್ನ ಅವರು ಪಡಿಬಹುದಾಗಿರುತ್ತೆ. ಸದ್ಯಕ್ಕಿರ್ತಕ್ಕಂಥ ವಿಚಾರ ಇದು ನಮಗೆ ಅಪ್ಡೇಟ್ ಆಗಬೇಕು. ಈ ರೀತಿ ತಿದ್ದುಪಡಿಯನ್ನ ಮಾಡೋದಕ್ಕೆ ಅಂತ ಹೇಳಿ ಮುಖ್ಯವಾಗಿ ಯಾವ ಲಾಸ್ಗಳನ್ನ ಈಗ ತಿದ್ದುಪಡಿ ಮಾಡಲಾಗಿದೆ ಅಂತ ಅಂದಾಗ, ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ನ ಅಡಿಯಲ್ಲಿ ಸಿಬಿಐನ ಮುಖ್ಯಸ್ಥರ ಒಂದು ಅವಧಿ ಏನಿತ್ತು ಅದನ್ನ ಇನ್ನು 3 ವರ್ಷಗಳವರೆಗೆ ಆನ್ಯುಯಲ್ ಆಗಿ 1 ವರ್ಷದವರೆಗೆ ಎಕ್ಸ್ಟೆನ್ಷನ್ ಅನ್ನ ನೀಡುವಂತದನ್ನ ತಿದ್ದುಪಡಿಯನ್ನ ಮಾಡಲಾಗಿದೆ. ಡೆಲ್ಲಿ ಸ್ಪೆಷಲ್ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ 1946 ಈ ಆಕ್ಟ್ ನ ಬಗ್ಗೆ ಕೂಡ ನಮಗೆ ಮಾಹಿತಿ ಇರಬೇಕು. ನೇರವಾಗಿ ಯುಪಿಎಸ್ಸಿಯ ಪ್ರಿಲಿಮ್ಸ್ ನಲ್ಲಿ ಒಂದು ಸ್ಟೇಟ್ಮೆಂಟ್ ನ ರೂಪದಲ್ಲಿ ಇಲ್ಲಿಂದ ಸಿಬಿಐ ಮುಖ್ಯಸ್ಥರು ಅಥವಾ ಸಿಬಿಐ ಅನ್ನ ಅದು ಉಗಮ ಆಗಂತ ಅಥವಾ ಅದರ ಪವರ್ಸ್ಗಳು ಇಲ್ಲಿಂದ ಡಿರೈವ್ ಆಗುತ್ತೆ ಅನ್ನುವಂಥದ್ದನ್ನ ನೇರವಾಗಿ ನೀಡಬಹುದಾಗಿರುತ್ತೆ. ಆಗ ನಮಗೆ ಇದರ ಬಗ್ಗೆ ಸ್ಪಷ್ಟತೆ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ ಆಕ್ಟ್ ನ ಅಡಿಯಲ್ಲಿ ನಾವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಬಗ್ಗೆ ಮಾತನಾಡಬಹುದಾಗುತ್ತೆ. ಈ ಒಂದು ಆಕ್ಟ್ ಅನ್ನು ಕೂಡ ತಿದ್ದುಪಡಿ ಮಾಡಲಾಗಿದೆ. 3 ವರ್ಷದ ಆನ್ಯುಯಲ್ ಎಕ್ಸ್ಟೆನ್ಷನ್ ಅನ್ನ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟಿನ ಚೀಫ್ಗೆ ನೀಡುವಂತ ಹಿನ್ನೆಲೆಯಲ್ಲಿ, ಹಾಗಾಗಿ ಈ 2 ಲಾಸ್ಗಳನ್ನ ಸದ್ಯಕ್ಕೆ ತಿದ್ದುಪಡಿ ಮಾಡಲಾಗಿರ್ತಕ್ಕಂಥ. ಸದ್ಯಕ್ಕೆ ಸಿಬಿಐನ ಮುಖ್ಯಸ್ಥರನ್ನ ಆಯ್ಕೆ ಮಾಡುವಂತ ಕಮಿಟಿ ಯಾವುದು ಅಂತ ಅಂದ್ರೆ, ಪ್ರೈಮ್ ಮಿನಿಸ್ಟರ್ ಅವರು ಅಂದ್ರೆ ಭಾರತದ ಪ್ರಧಾನಮಂತ್ರಿಯವರು ಈ ಒಂದು ಕಮಿಟಿಯ ಮುಖ್ಯಸ್ಥರಾಗಿ ಕಾರ್ಯ ಮಾಡ್ತಾರೆ. ಇದರಲ್ಲಿ ಲೀಡರ್ ಆಫ್ ಆಪೋಸಿಷನ್ ಕೂಡ ಇರ್ತಾರೆ. ಆಪೋಸಿಷನ್ ಅಂದ್ರೆ ವಿರೋಧ ಪಕ್ಷದ ನಾಯಕರನ್ನ ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಆದ್ರೆ ಒಮ್ಮೆ ವಿರೋಧ ಪಕ್ಷದ ನಾಯಕರೇ ಇಲ್ಲ ಅಂದಂತ ಸಂದರ್ಭದಲ್ಲಿ ಯಾವ ಒಂದು ಪಕ್ಷ ಅತಿ ಹೆಚ್ಚು ಸ್ಥಾನವನ್ನ ಪಡ್ಕೊಂಡಿರುತ್ತೆ, ಈಗ ರೂಲಿಂಗ್ ನಲ್ಲಿರ್ತಕ್ಕಂಥ ಪಕ್ಷವನ್ನ ಹೊರತುಪಡಿಸಿ ಅತಿ ಹೆಚ್ಚು ಸ್ಥಾನಗಳನ್ನ ಪಡ್ಕೊಂಡಿರ್ತಕ್ಕಂಥ ಮತ್ತೊಂದು ಪಕ್ಷ ಏನಿರುತ್ತೆ, ಆ ಒಂದು ಪಕ್ಷದ ನಾಯಕರನ್ನ ಕೂಡ ಇದರ ಸದಸ್ಯರನ್ನಾಗಿ ಮಾಡ್ಕೊಂಡಿರ್ತಾರೆ. ಹಾಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರು ಸಿಜೆಐ ಈ 3ರನ್ನ ಒಳಗೊಂಡಂತ ಒಂದು ಕಮಿಟಿ ಅನ್ನುವಂಥದ್ದು ರೆಕಮೆಂಡೇಶನ್ಸ್ ಗಳನ್ನ ನೀಡುತ್ತೆ, ಯಾರನ್ನ ಸಿಬಿಐನ ಮುಖ್ಯಸ್ಥರನ್ನಾಗಿ ಮಾಡಬಹುದು ಅಂತ ಹೇಳಿ. ಈ ಒಂದು ಸಮಿತಿಯ ರೆಕಮೆಂಡೇಶನ್ಸ್ ಗಳ ಆಧಾರದ ಮೇಲೆ ಕೇಂದ್ರ ಸರ್ಕಾರದವರು ಸಿಬಿಐನ ಮುಖ್ಯಸ್ಥರನ್ನ ಅಪಾಯಿಂಟ್ ಮಾಡುವಂತ, ನೇಮಕ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ.
ಆದರೆ ಇವರಿಗೆ ಈ ರೀತಿ ನೇಮಕ ಮಾಡಿದಂಥ ಸಿಬಿಐನ ಮುಖ್ಯಸ್ಥರಿಗೆ 2 ವರ್ಷದ ಫಿಕ್ಸ್ಡ್ ಟೆನ್ಯೂರ್ ಅನ್ನುವಂಥದ್ದು ಇತ್ತು. ಈಗ ಆಗಿರ್ತಕ್ಕಂಥ ತಿದ್ದುಪಡಿ ಏನು ಅಂತ ಅಂದ್ರೆ ವರ್ಷಕ್ಕೆ ಒಮ್ಮೆ ಆನ್ಯಲ್ ಆಗಿ ಅಂದ್ರೆ ಒಮ್ಮೆ 2 ವರ್ಷದ ನಂತರದಲ್ಲಿ 1 ವರ್ಷದ ಅವಧಿಯವರೆಗೆ ಅವರ ಅವಧಿಯನ್ನು ವಿಸ್ತರಣೆ ಮಾಡುವಂಥದ್ದು. ಆ ರೀತಿ 1 ವರ್ಷದ ಅವಧಿಯವರೆಗೆ ಮಾಡುವಂಥ ವಿಸ್ತರಣೆಗಳನ್ನ 3 ಬಾರಿ ಮಾಡಬಹುದಾಗಿರುತ್ತೆ ಅನ್ನುವಂಥ ತಿದ್ದುಪಡಿಯನ್ನ ಈಗ ನಾವು ಕಾಣಬಹುದಾಗಿದೆ. ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದಾದ್ರೆ 1963ರಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ನ ಅಡಿಯಲ್ಲಿ ಗೃಹ ಸಚಿವಾಲಯದ ಅಡಿಯಲ್ಲಿ ಇದು ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಸಿಬಿಐ ಅನ್ನುವಂಥದ್ದು ಇವತ್ತಿಗೆ ನಾವು ನೋಡಿದಾಗ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಅಂಡ್ ಟ್ರೈನಿಂಗ್ ಡಿಒಪಿಟಿಯ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರಿವೆನ್ಸಸ್ ಅಂಡ್ ಪೆನ್ಷನ್ಸ್ ಇದರ ಅಡಿಯಲ್ಲಿ ಕಾರ್ಯ ಮಾಡುವಂತ ಸಂಸ್ಥೆ ಆಗಿದೆ. ಸದ್ಯಕ್ಕೆ ಡಿಪಾರ್ಟ್ಮೆಂಟ್ ಆಫ್ ಪರ್ಸನಲ್ ಟ್ರೈನಿಂಗ್ ಮಿನಿಸ್ಟ್ರಿ ಆಫ್ ಪರ್ಸನಲ್ ಪಬ್ಲಿಕ್ ಗ್ರಿವೆನ್ಸಸ್ ಅಂಡ್ ಪೆನ್ಷನ್ಸ್ ನ ಅಡಿಯಲ್ಲಿ ಕಾರ್ಯ ಮಾಡುತ್ತೆ. ಸಿಬಿಐಯನ್ನ ಯಾವ ಒಂದು ಕಮಿಟಿಯ ರೆಕಮೆಂಡೇಶನ್ಸ್ ನ ಆಧಾರದ ಮೇಲೆ ಸ್ಥಾಪನೆ ಮಾಡಲಾಗಿದೆ ಅನ್ನುವಂಥದ್ದನ್ನ ತಪ್ಪದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನೀವೊಂದಷ್ಟು ಅಧ್ಯಯನವನ್ನ ಮಾಡಿ ಅದಕ್ಕೆ ಉತ್ತರವನ್ನ ಹುಡುಕಿ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿದ್ದೆ ಆದ್ರೆ ಅದನ್ನ ಖಂಡಿತ ನೀವು ಯಾವತ್ತೂ ಮರೆಯೋದಿಲ್ಲ. ನಿಮ್ಮ ಒಂದು ನೋಟ್ಸ್ ಮಾಡ್ಕೊಳ್ಳೋದಾಗಿರಬಹುದು ಅಥವಾ ನಿಮ್ಮ ಒಂದು ಕಲಿಕೆ ಆಗಿರಬಹುದು, ಅದು ಒಂದು ರೀತಿಯಾಗಿ ಸಮಗ್ರವಾಗಿ ಕಂಪ್ಲೀಟ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಯಾವ ಒಂದು ಕಮಿಟಿಯ ಆಧಾರದ ಮೇಲೆ ಸಿಬಿಐನ ಉಗಮ ಆಯಿತು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೇಂದ್ರ ಸರ್ಕಾರದ ಒಂದು ಮುಖ್ಯವಾದಂಥ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಯಾಗಿ ಸಿಬಿಐ ಕಾರ್ಯನಿರ್ವಹಿಸ್ತಾ ಇದೆ. ಇದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್ಗೆ ಹಾಗೆ ಲೋಕ್ಪಾಲ್ಗೆ ಅಸಿಸ್ಟೆನ್ಸ್ ಅನ್ನು ನೀಡುತ್ತೆ. ಹಾಗೆ ಇಂಟರ್ಪೋಲ್ ಮೆಂಬರ್ ಕಂಟ್ರೀಸ್ಗಳ ಬಿಹಾಫ್ ಆಗಿ ಭಾರತದಲ್ಲಿ ಒಂದು ನೋಡಲ್ ಪೊಲೀಸ್ ಏಜೆನ್ಸಿಯಾಗಿ ಇದು ಕೋಆರ್ಡಿನೇಟ್ ಮಾಡುವಂತ ಕಾರ್ಯವನ್ನ ಇನ್ವೆಸ್ಟಿಗೇಷನ್ಸ್ಗಳ ವಿಚಾರದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಇದರ ಮುಖ್ಯಸ್ಥರನ್ನ ಡೈರೆಕ್ಟರ್ ಅಂತ ಹೇಳಿ ಗುರುತಿಸ್ತೇವೆ. ಸಿಬಿಐನ ಜುರಿಸ್ಡಿಕ್ಷನ್ ಅನ್ನುವಂಥದ್ದು 69 ಸೆಂಟ್ರಲ್ ಲಾಸ್ಗೆ ಸಂಬಂಧಪಟ್ಟಂತೆ ಅಫೆನ್ಸಸ್ ಇನ್ವೆಸ್ಟಿಗೇಟ್ ಮಾಡಬಹುದಾಗಿರುತ್ತೆ. 18 ಸ್ಟೇಟ್ ಆಕ್ಟ್ಸ್ ಗಳಿಗೆ ಹಾಗೆ ಐಪಿಸಿಯ ಅಡಿಯಲ್ಲಿನ 231 ಅಫೆನ್ಸಸ್ ಗಳನ್ನ ಸಿಬಿಐನ ಜುರಿಸ್ಡಿಕ್ಷನ್ ಅಡಿಯಲ್ಲಿ ಇನ್ವೆಸ್ಟಿಗೇಟ್ ಆಗೋದನ್ನ ಕಾಣಬಹುದಾಗುತ್ತೆ. ಇನ್ನು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಇದೊಂದು ಸ್ಪೆಷಲೈಸ್ಡ್ ಫೈನಾನ್ಷಿಯಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅಂತ ಹೇಳಿ ಭಾರತದ ಅಡಿಯಲ್ಲಿ ಗುರುತಿಸಿಕೊಳ್ಳುತ್ತೆ. ಇದು ಭಾರತ ಸರ್ಕಾರದ ಮಿನಿಸ್ಟ್ರಿ ಆಫ್ ಫಿನಾನ್ಸ್ ನ ಅಡಿಯಲ್ಲಿನ ರೆವಿನ್ಯೂ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿ ಬರುವಂತ ಒಂದು ಸಂಸ್ಥೆ ಆಗಿರುತ್ತೆ. 1956ರಲ್ಲಿ ಎನ್ಫೋರ್ಸ್ಮೆಂಟ್ ಯೂನಿಟ್ ಅನ್ನುವಂಥ ಹೆಸರಿನಲ್ಲಿ ಇದು ಪ್ರಾರಂಭ ಆಗುತ್ತೆ ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ನ ಅಡಿಯಲ್ಲಿ. ಆಗ ಎಕ್ಸ್ಚೇಂಜ್ ಕಂಟ್ರೋಲ್ ಲಾಸ್ಗಳ ವೈಲೇಷನ್ಸ್ಗಳೇನಾಗ್ತಿತ್ತು ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಅಂತ ಹೇಳಿ ಈ ಒಂದು ಸಂಸ್ಥೆಯನ್ನ ಪ್ರಾರಂಭ ಮಾಡಲಾಗುತ್ತೆ. ನಂತರದಲ್ಲಿ 1957ರಲ್ಲಿ ಈ ಯೂನಿಟ್ ನ ಹೆಸರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಂತ ಹೇಳಿ ಮರುನಾಮಕರಣ ಮಾಡಲಾಗುತ್ತೆ. ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಥವಾ ಇಡಿ ಅನ್ನುವಂಥದ್ದು ಈ 2 ಲಾಸ್ಗಳನ್ನ ಎನ್ಫೋರ್ಸ್ ಮಾಡುವಂತ ಕಾರ್ಯ ಮಾಡುತ್ತೆ. ಆ 2 ಯಾವುವು ಅಂತ ಅಂದ್ರೆ ಫಾರಿನ್ ಎಕ್ಸ್ಚೇಂಜ್ ಮ್ಯಾನೇಜ್ಮೆಂಟ್ ಆಕ್ಟ್ 1999 ಫೇಮಾ ಅಂತ ಕೂಡ ಕರಿತೇವೆ. ಹಾಗೇನೆ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ PMLA ಅಂತ ಹೇಳಿ 2002ರ ಈ ಒಂದು ಆಕ್ಟ್. ಈ 2 ಆಕ್ಟ್ಸ್ ಗಳನ್ನ ಎನ್ಫೋರ್ಸ್ ಮಾಡುವಂತ ಕಾರ್ಯವನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅನ್ನುವಂಥದ್ದು ಮಾಡುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಯಾವ ಕಮಿಟಿಯ ರೆಕಮೆಂಡೇಶನ್ಸ್ ನ ಮೇಲೆ ಸಿಬಿಐ ನ ಸ್ಥಾಪನೆ ಆಯಿತು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ PM ರೀಚಸ್ ಔಟ್ ಟು ಟ್ರೈಬಲ್ ಪೀಪಲ್ ಅನ್ವೇಲ್ಸ್ ಸ್ಕೀಮ್ಸ್ ಅನ್ನುವಂಥದ್ದು. ಇದನ್ನ GS ಪೇಪರ್ 1 ನ ಅಡಿಯಲ್ಲಿ ದಿ ಫ್ರೀಡಮ್ ಸ್ಟ್ರಗಲ್ ಇಟ್ಸ್ ವೇರಿಯಸ್ ಸ್ಟೇಜಸ್ ಅಂಡ್ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಟರ್ಸ್ ಆರ್ ಕಾಂಟ್ರಿಬ್ಯೂಷನ್ಸ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಕಂಟ್ರಿ ಅನ್ನುವಂಥ ಸಿಲೆಬಸ್ ನ ಅಡಿಯಲ್ಲಿ, ಹಾಗೇನೆ GS ಪೇಪರ್ 2 ನ ಅಡಿಯಲ್ಲಿ ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಅನ್ನುವಂಥ ಮತ್ತೊಂದು ಸಿಲೆಬಸ್. ಈ 2 ಸಿಲೆಬಸ್ ನ ಅಡಿಯಲ್ಲಿ ಈ ಟಾಪಿಕ್ ಅನ್ನ ಓದ್ಕೊಳ್ಬಹುದಾಗುತ್ತೆ. ಇಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಜಾರ್ಖಂಡಿನ ರಾಂಚಿಯಲ್ಲಿ ಬಿರ್ಸಾ ಮುಂಡಾ ಅವರ ಮ್ಯೂಸಿಯಂ ಅನ್ನ ಇನಾಗ್ರೇಟ್ ಮಾಡಿದ್ದಾರೆ. ಬಿರ್ಸಾ ಮುಂಡಾ ಅವರ ಮ್ಯೂಸಿಯಂ ಎಲ್ಲಿದೆ ಅಂತ ಅಂದಾಗ ನಮಗೆ ರಾಂಚಿಯಲ್ಲಿದೆ ಅನ್ನುವಂಥದ್ದು ತಪ್ಪದೆ ತಿಳಿದಿರಬೇಕಾಗತ್ತೆ. ಇದೇ ಮೊದಲ ಬಾರಿಗೆ ನವೆಂಬರ್ 15ನ್ನ ಜನಜಾತಿಯ ಗೌರವ್ ದಿವಸ್ ಅಂತ ಹೇಳಿ ಅಥವಾ ಟ್ರೈಬಲ್ ಪ್ರೈಡ್ ಡೇ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ. ಫಸ್ಟ್ ಎವರ್ ಈ ರೀತಿಯ ಟ್ರೈಬಲ್ ಪ್ರೈಡ್ ಡೇ ಅನ್ನ ಸೆಲೆಬ್ರೇಟ್ ಮಾಡುವಂತ ಹಿನ್ನೆಲೆಯಲ್ಲಿ ಈ ಟ್ರೈಬಲ್ಸ್ಗಾಗಿ ಹಲವಾರು ವೆಲ್ಫೇರ್ ಸ್ಕೀಮ್ಸ್ ಗಳನ್ನ ಇನಾಗ್ರೇಟ್ ಮಾಡಲಾಗಿದೆ. ಹಾಗೇನೆ ಬಿರ್ಸಾ ಮುಂಡಾ ಅವರ ಮ್ಯೂಸಿಯಂ ಅನ್ನ ಕೂಡ ಪ್ರಾರಂಭ ಮಾಡಲಾಗಿದೆ ರಾಂಚಿಯಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಬಿರ್ಸಾ ಮುಂಡಾ ಅನ್ನುವಂಥ ಒಬ್ಬ ವ್ಯಕ್ತಿ ಅಥವಾ ಅವರ ಒಂದು ಪರ್ಸನಾಲಿಟಿಯ ಒಂದು ಇಂಪಾರ್ಟೆಂಟ್ ಪರ್ಸನಾಲಿಟಿ ಆಗಿರುವಂಥ ಹಿನ್ನೆಲೆಯಲ್ಲಿ ಅವರ ಬಗೆಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. 1875ರ ನವೆಂಬರ್ 15ರಂದು ಬಿರ್ಸಾ ಮುಂಡಾ ಅವರ ಜನನ ಆಗುತ್ತೆ. ಇವರ ಒಂದು ಜನನದ ದಿನವನ್ನ ಸ್ಮರಿಸೋದಕ್ಕೆ ಅದಕ್ಕೆ ಗೌರವವನ್ನು ನೀಡುವಂತ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಅನ್ನುವಂಥ ಒಂದು ರಾಜ್ಯವನ್ನ ಬಿಹಾರ್ನಿಂದ ಒಡೆದು ಮಾಡುವಂತ ಸಂದರ್ಭದಲ್ಲಿ ಜಾರ್ಖಂಡ್ ಅನ್ನುವಂಥದ್ದು ನವೆಂಬರ್ 15ರಂದು 2000ನೇ ಇಸ್ವಿಯಲ್ಲಿ ಮುಂಡಾ ಅವರ ಬರ್ತ್ ಅನ್ನ ಸೆಲೆಬ್ರೇಟ್ ಮಾಡುವಂತ ಸಂದರ್ಭದಲ್ಲೇ ಇದು ಜಾರಿಗೆ ಬರುತ್ತೆ. ನವೆಂಬರ್ 15ನ್ನ ಜಾರ್ಖಂಡಿನ ಉಗಮವಾದಂತ ದಿನ ಅಂತ ಕೂಡ ಗುರುತಿಸ್ತೇವೆ. ಅದು ಬಿರ್ಸಾ ಮುಂಡಾ ಅವರ ನೆನಪಿನ ಅವರ ಒಂದು ಜನ್ಮದಿನ ಅನ್ನುವಂಥ ನೆನಪಿನ ಹಿನ್ನೆಲೆಯಲ್ಲಿ ಆವತ್ತೇ ಈ ರೀತಿಯ ಒಂದು ಜಾರ್ಖಂಡ್ ರಾಜ್ಯದ ಉಗಮ ಅನ್ನುವಂಥದ್ದು ಆದಂಥದ್ದು.
ಇವರು ಮುಂಡಾ ಬುಡಕಟ್ಟು ಜನಾಂಗಕ್ಕೆ ಸೇರಿದಂತವರು. ಇವರನ್ನ ಧರ್ತಿ ಅಬ್ಬಾ ಅಂತ ಹೇಳಿ, ಅಂದ್ರೆ ಫಾದರ್ ಆಫ್ ಅರ್ತ್ ಅಂತ ಹೇಳಿ, ಈ ಒಂದು ಧರತಿ ಭೂಮಿಯ ತಂದೆ ಅಂತ ಹೇಳಿ ಇವರನ್ನ ಗುರುತಿಸುವಂಥದ್ದು. ಆ ರೀತಿಯಾಗಿ ಆ ಒಂದು ಕಮ್ಯುನಿಟಿಯವರು ಅವರನ್ನ ಗುರುತಿಸ್ತಾ ಇದ್ರು. ಇವರು ಬ್ರಿಟಿಷರ ವಿರುದ್ಧವಾಗಿ ಟ್ರೈಬಲ್ ಕಮ್ಯುನಿಟಿಯನ್ನ ಮೊಬಿಲೈಸ್ ಮಾಡುವಂತ ಕಾರ್ಯವನ್ನ ಮಾಡಿದ್ರು. ಹಾಗೆ ಕಲೋನಿಯಲ್ ಅಫಿಷಿಯಲ್ಸ್ಗಳು ಟ್ರೈಬಲ್ ಪೀಪಲ್ಸ್ಗಳ ಹಕ್ಕುಗಳನ್ನ ಎತ್ತಿ ಹಿಡಿಯುವಂತ ಲಾಸ್ಗಳನ್ನ ತರುವಂತೆ ಇವರು ಸಾಕಷ್ಟು ಹೋರಾಟಗಳನ್ನ ನಡೆಸಿರ್ತಕ್ಕಂಥದ್ದು. ಹಾಗೇನೆ ಬರ್ಸೈಟ್ ಅಥವಾ ಬಿರ್ಸೈಟ್ ಅನ್ನುವಂತ ಒಂದು ಸೆಕ್ಟ್ ಅನ್ನ ಅಥವಾ ಒಂದು ಫೈತ್ ಅನ್ನ ಹುಟ್ಟು ಹಾಕಿದಂತವರು ಕೂಡ ಹೌದು. ಬಿರ್ಸಾ ಅವರು ಈ ಒಂದು ಫೈಟ್ ಅನ್ನ ಹುಟ್ಟು ಹಾಕ್ತಾರೆ. ಬುಡಕಟ್ಟು ಜನಾಂಗದವರಿಗೆ ಯಾವುದೇ ರೀತಿಯ ಮೂಢಾಚರಣೆಗಳನ್ನ ನಂಬದಿರಿ, ಆಚರಿಸದಿರಿ ಅಂತ ಹೇಳಿ ಒಂದು ಕರೆಯನ್ನ ಕೂಡ ನೀಡಿದಂಥವ್ರು ಇವರು. ಈ ಬಿರ್ಸೈಟ್ ಸೆಕ್ಟಿನ ಪ್ರಾರಂಭ ಆದಂಥದ್ದು ಕಲೋನಿಯಲ್ ಮಿಷನರೀಸ್ಗಳಿಗೆ, ಅವೇನು ಕ್ರಿಶ್ಚಿಯಾನಿಟಿಗೆ ಈ ಬುಡಕಟ್ಟು ಜನಾಂಗದವರನ್ನ ಕನ್ವರ್ಟ್ ಮಾಡಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಿದ್ವು, ಆ ಎಲ್ಲ ಎಫರ್ಟ್ಸ್ಗಳಿಗೆ ಒಂದು ರೀತಿಯ ತೊಡಕಾದಂತಾಯ್ತು. ಮುಂಡಾ ಮತ್ತು ವರಾನ್ ಅನ್ನುವಂತ ಕಮ್ಯುನಿಟಿ, ಈ ಎರಡು ಬುಡಕಟ್ಟಿಗೆ ಸೇರಿದಂತ ಜನರು ಈ ಬಿರ್ಸೈಟ್ ಸೆಕ್ಟ್ ಅನ್ನ ಜಾಯಿನ್ ಆಗ್ತಾರೆ. ಈ ರೀತಿಯ ಒಂದು ನಡೆ ಅನ್ನುವಂಥದ್ದು ಬ್ರಿಟಿಷರ ಕನ್ವರ್ಷನ್ ಆಕ್ಟಿವಿಟೀಸ್ಗಳು ಏನು ನಡೀತಿತ್ತು, ಇದಕ್ಕೊಂದು ದೊಡ್ಡ ಸಮಸ್ಯೆಯಾಗಿ ಚಾಲೆಂಜ್ ಆಗಿ ಹುಟ್ಕೊಳ್ಳುತ್ತೆ. ಮದ್ಯಪಾನವನ್ನ ಮಾಡದಿರಿ ಅಂತ ಹೇಳಿ, ತಮ್ಮ ವಿಲೇಜಸ್ಗಳನ್ನ ತಮ್ಮ ಹಳ್ಳಿಗಳನ್ನ ಸ್ವಚ್ಛವಾಗಿ ಇಟ್ಕೊಳ್ಳಿ ಅಂತ ಹೇಳಿ, ವಿಚ್ ಕ್ರಾಫ್ಟ್ ಅನ್ನ ನಂಬದಿರಿ ಅಂತ ಹೇಳಿ, ಮೂಢಾಚರಣೆಗಳನ್ನ ಮಾಡದಿರಿ ಅಂತ ಹೇಳಿ ಸಾಕಷ್ಟು ಕರೆಯನ್ನ ಈ ಜನಾಂಗಕ್ಕೆ ಬಿರ್ಸೈಟ್ ಅನ್ನುವಂಥ ಸೆಕ್ಟ್ನ ಮುಖಾಂತರವಾಗಿ ಮುಂಡಾ ಅವರು ನೀಡ್ತಾ ಹೋಗ್ತಾರೆ. ಬಿರ್ಸಾ ಮುಂಡಾ ರೆಬಿಲಿಯನ್ ಅನ್ನುವಂಥ ಒಂದು ರೆಬಿಲಿಯನ್ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆನ್ಸ್ ಅನ್ನ ಪಡೆದಿರುತ್ತೆ. ಇದು ಇಂಪಾರ್ಟೆಂಟ್, ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟ್ರೈಬಲ್ ಮೂವ್ಮೆಂಟ್ಸ್ ಇನ್ ಇಂಡಿಯಾ ಅಂತ ಕೂಡ ಇದು ಗುರುತಿಸ್ಕೊಳ್ಳುತ್ತೆ. ಇದನ್ನ ಲೀಡ್ ಮಾಡಿದಂಥವ್ರು ಕೂಡ ಈ ಬಿರ್ಸಾ ಮುಂಡಾ ಅವರಾಗಿರ್ತಾರೆ. ರಾಂಚಿಯಲ್ಲಿ 1899ರಿಂದ 1900ವರೆಗೆ ಸೌತ್ ಫ್ರಾಂಚಿಯಲ್ಲಿ ಈ ಒಂದು ರೆಬಿಲಿಯನ್ ಅನ್ನುವಂಥದ್ದು ಜರುಗುತ್ತೆ. ಇದು ಮುಖ್ಯವಾಗಿ ಫಾಲೋಯಿಂಗ್ ಫೋರ್ಸಸ್ಗಳನ್ನ ಈ ಒಂದು ಕಾಸ್ ಆಫ್ ದಿ ಮಿಸರಿ ಫಾರ್ ಮುಂಡಾಸ್ ಅಂತ ಹೇಳಿ ಗುರುತಿಸುತ್ತೆ. ಏನು ಅಂತ ಅಂದ್ರೆ ಬ್ರಿಟಿಷರ ಲ್ಯಾಂಡ್ ಪಾಲಿಸೀಸ್ಗಳೇನಿತ್ತು ಅವು ಟ್ರೆಡಿಷನಲ್ ಲ್ಯಾಂಡ್ ಸಿಸ್ಟಮ್, ಪಾರಂಪರಿಕವಾಗಿ ಒಂದೇನು ಲ್ಯಾಂಡ್ ಸಿಸ್ಟಮ್ ಅನ್ನ ಈ ರೀತಿಯ ಬುಡಕಟ್ಟು ಜನಾಂಗದವರು ಮುಂಡ ಜನಾಂಗದವರು ಫಾಲೋ ಮಾಡ್ತಾ ಬಂದಿದ್ರು, ಅದನ್ನ ಡೆಸ್ಟ್ರಾಯ್ ಮಾಡುವಂತೆ ಬ್ರಿಟಿಷರ ಲ್ಯಾಂಡ್ ಪಾಲಿಸೀಸ್ಗಳಿದೆ ಅನ್ನುವಂಥದ್ದು ಒಂದು ಕಾರಣ ಆಗುತ್ತೆ. ಈ ರೀತಿಯ ಮುಂಡ ಜನಾಂಗ ಅವರು ಮಿಸರಿಯನ್ನ ಅನುಭವಿಸೋದಕ್ಕೆ ಒಂದು ಕಾರಣ ಅನ್ನುವಂಥದ್ದು. ಹಾಗೆ ಹಿಂದೂ ಲ್ಯಾಂಡ್ ಲಾರ್ಡ್ಸ್ಗಳು ಮತ್ತು ಮನಿ ಲೆಂಡರ್ಸ್ಗಳು, ಸಾಲವನ್ನ ನೀಡ್ತಿದ್ದಂಥವ್ರು, ಹಾಗೇನೆ ಜಮೀನ್ದಾರರ ರೀತಿ ಇದ್ದಂಥವ್ರು, ಇವರೆಲ್ಲರೂ ಕೂಡ ಈ ಬುಡಕಟ್ಟು ಜನಾಂಗದವರ ಲ್ಯಾಂಡ್ ಅನ್ನ ಓವರ್ಟೇಕ್ ಮಾಡ್ತಾ ಇದ್ರು. ಹಾಗೆ ಮಿಷನರೀಸ್ಗಳು ಕೂಡ ಟ್ರೆಡಿಷನಲ್ ಕಲ್ಚರ್ಸ್ಗಳನ್ನ ಕ್ರಿಟಿಸೈಸ್ ಮಾಡ್ತಾ ಇತ್ತು. ಈ ಸಮಸ್ಯೆಗಳಿಂದ ಈ ಮುಂಡಾ ಜನಾಂಗದವರು ಸಾಕಷ್ಟು ತೊಡಕಿಗೆ ಒಳಗಾಗಬೇಕಾಗಿ ಬಂತು. ಉಲ್ಗುಲಾನ್ ಅಥವಾ ಗ್ರೇಟ್ ಟುಮಲ್ಟ್ ಅನ್ನುವಂತ ಒಂದು ಮೂವ್ಮೆಂಟ್ ಅನ್ನ ಹಾಗಾಗಿ ಕಾಲ್ ಮಾಡ್ತಾರೆ. ಇದು ಏನನ್ನ ಉದ್ದೇಶವನ್ನ ಹೊಂದಿತ್ತು ಅಂತ ಅಂದ್ರೆ ಮುಂಡಾ ರಾಜನ್ನ ಎಸ್ಟಾಬ್ಲಿಷ್ ಮಾಡಬೇಕು, ಬ್ರಿಟಿಷರನ್ನ ಆಚೆಗಟ್ಟಬೇಕು ಅನ್ನುವಂಥ ಉದ್ದೇಶ ಅನ್ನುವಂಥದ್ದು ಇದರ ಅಡಿಯಲ್ಲಿ ಇತ್ತು. ಬಿರ್ಸಾ ರಾಜ್ನ ಚಿಹ್ನೆಯಂತೆ ವೈಟ್ ಫ್ಲಾಗ್ ಅನ್ನ ಬಳಕೆ ಮಾಡ್ಕೊಳ್ತಾ ಇದ್ರು. ಮನಿ ಲೆಂಡರ್ಸ್ಗಳ ವಿರುದ್ಧವಾಗಿ, ಜಮೀನ್ದಾರರ ವಿರುದ್ಧವಾಗಿ, ಹಾಗೇನೆ ಚರ್ಚಸ್ಗಳನ್ನ ಅಟ್ಯಾಕ್ ಮಾಡುವಂಥದ್ದು, ಪೊಲೀಸ್ ಸ್ಟೇಷನ್ಸ್ಗಳನ್ನ ಅಟ್ಯಾಕ್ ಮಾಡುವಂಥದ್ದು, ಒಟ್ಟಾರೆ ಡಿಕ್ಕುಗಳ ಸಿಂಬಲ್ಸ್ಗಳನ್ನ ಟಾರ್ಗೆಟ್ ಮಾಡುವಂಥದ್ದು, ಯುರೋಪಿಯನ್ ಪವರ್ ಅನ್ನ ಹೊಡೆದೋಡಿಸುವಂಥದ್ದು ಇವರ ಉದ್ದೇಶ ಆಗಿತ್ತು. 1900ರ ಮಾರ್ಚ್ 3ರಂದು ಬಿರ್ಸಾ ಮುಂಡಾ ಅವರು ಬ್ರಿಟಿಷ್ ಪೊಲೀಸರಿಂದ ಅರೆಸ್ಟ್ ಆಗ್ತಾರೆ. ಜೈಲಿನಲ್ಲಿ ಇರುವಂತ ಸಂದರ್ಭದಲ್ಲೇ ಕಾಲೆರಾ ಇಂದ ಈ ಬಿರ್ಸಾ ಮುಂಡಾ ಅವರು ಸಾವಿಗೀಡಾಗ್ತಾರೆ. ಹಾಗಾಗಿ ಈ ಒಂದು ಮುಂಡಾ ರೆಬಿಲಿಯನ್ ಅನ್ನುವಂಥದ್ದು ಅಲ್ಲಿಂದ ಮಂಕಾಗಬೇಕಾಗಿ ಬರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಸಿಗ್ನಿಫಿಕೆನ್ಸ್ ಆಫ್ ಮುಂಡಾ ರೆಬೆಲಿಯನ್ ಏನು ಅಂತ ನೋಡೋದಾದ್ರೆ, ಇದರಿಂದಾಗಿ ಈ ಒಂದು ಕಲೋನಿಯನ್ ಗವರ್ಮೆಂಟ್ ಅನ್ನ ಈ ಒಂದು ರೆಬೆಲಿಯನ್ ಅನ್ನುವಂಥದ್ದು ಫೋರ್ಸ್ ಮಾಡುತ್ತೆ. ಹಾಗಾಗಿ ಛೋಟಾ ನಾಗ್ಪುರ್ ಟೆನೆನ್ಸಿ ಆಕ್ಟ್ ಅಂತ ಹೇಳಿ 1908ರಲ್ಲಿ ಇದು ಪ್ರಾರಂಭ ಆಗೋದಕ್ಕೆ ಈ ಬಿರ್ಸಾ ಮುಂಡಾ ಅವರ ಈ ಒಂದು ರೆಬೆಲಿಯನ್ ಅನ್ನುವಂಥದ್ದು ಕಾರಣ ಆಗುತ್ತೆ. ಛೋಟಾ ನಾಗ್ಪುರ್ ಟೆನೆನ್ಸಿ ಆಕ್ಟ್ ಏನನ್ನ ತಿಳಿಸುತ್ತೆ ಅಂತಂದ್ರೆ, ಮುಖ್ಯವಾಗಿ ಟ್ರೈಬಲ್ ಪೀಪಲ್ಸ್ಗಳ ಲ್ಯಾಂಡ್ ಅನ್ನ, ಬುಡಕಟ್ಟು ಜನಾಂಗದವರ ಜಮೀನನ್ನ ನಾನ್ ಟ್ರೈಬಲ್ ಪೀಪಲ್ಸ್ಗಳಿಗೆ ನೀಡೋದನ್ನ ರಿಸ್ಟ್ರಿಕ್ಟ್ ಮಾಡುವಂತೆ ಈ ಆಕ್ಟ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಜಾರ್ಖಂಡ್ ಫೌಂಡೇಶನ್ ಡೇ ಅಂತ ಹೇಳಿ ನವೆಂಬರ್ 15 ಕರಿತೇವೆ ಅನ್ನುವಂಥದ್ದು ನಮಗೆ ತಿಳಿತು. ಹಾಗಾದ್ರೆ ಜಾರ್ಖಂಡ್ ರಾಜ್ಯವು ಯಾವೆಲ್ಲ ರಾಜ್ಯಗಳೊಟ್ಟಿಗೆ ತನ್ನ ಬೌಂಡ್ರಿಯನ್ನ ಶೇರ್ ಮಾಡುತ್ತೆ, ಯಾಕೆಂದ್ರೆ ಜಿಯೋಗ್ರಫಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಎಕ್ಸಾಮ್ ಪರ್ಸ್ಪೆಕ್ಟಿವ್ ನಲ್ಲಿ. ಜಾರ್ಖಂಡ್ ಇನ್ನುಳಿದ ಯಾವ ರಾಜ್ಯಗಳೊಟ್ಟಿಗೆ ತನ್ನ ಬೌಂಡ್ರಿಯನ್ನ ಶೇರ್ ಮಾಡುತ್ತೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಗವರ್ಮೆಂಟ್ ಮುಲ್ಸ್ ರಿಓಪನಿಂಗ್ ಕರ್ತಾರ್ಪುರ್ ಕಾರಿಡಾರ್ ಅನ್ನೋದಾಗಿದೆ. ಇದನ್ನ GS ಪೇಪರ್ 1 ಅಡಿಯಲ್ಲಿ ಇಂಡಿಯನ್ ಕಲ್ಚರ್ will cover the salient aspects of art forms, literature and architecture from ancient to modern times ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ, ಹಾಗೆ GS ಪೇಪರ್ 3 ನಾಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ ಅನ್ನುವಂಥ ಸಿಲೆಬಸ್ ನಾಡಿಯಲ್ಲಿ ಓದ್ಕೊಳ್ಬೋದಾಗತ್ತೆ. ಕರ್ತಾರ್ಪುರ್ ಕಾರಿಡಾರ್ ಅನ್ನ ಮತ್ತೊಮ್ಮೆ ಪ್ರಾರಂಭ ಮಾಡ್ತಿರುವಂಥದ್ದು, ಮತ್ತೊಮ್ಮೆ ಪುನರ್ ಆರಂಭ ಮಾಡ್ತಾ ಇರ್ತಕ್ಕಂಥದ್ದನ್ನ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಈ ಕಾರಿಡಾರ್ COVID-19 ಹಿನ್ನೆಲೆಯಲ್ಲಿ ಮುಚ್ಚಿ ಹೋಗಿತ್ತಂದ್ರೆ ಅದನ್ನ ಸದ್ಯಕ್ಕೆ ಓಪನ್ ಇರಲಿಲ್ಲ, ಈಗ ಅದನ್ನ ರೀಓಪನ್ ಮಾಡ್ಲಾಗ್ತಾ ಇದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಹಾಗಾದ್ರೆ ಏನಿದು ಕರ್ತಾರ್ಪುರ್ ಸಾಹಿಬ್ ಗುರುದ್ವಾರ್ ಕಾರಿಡಾರ್ ಅನ್ನುವಂಥದ್ದು
ಇರುವಂಥದ್ದು ಅನ್ನುವಂಥದ್ದನ್ನ ನಾವು ನೋಡೋದಾದ್ರೆ, ಇದು ಸಿಖ್ ಜನಾಂಗಕ್ಕೆ ಇಂಪಾರ್ಟೆಂಟ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂತ 2 ಮುಖ್ಯವಾದಂತ ಅವರ ಪವಿತ್ರ ಸ್ಥಳಗಳನ್ನ ಜೋಡಿಸುವಂತ ಒಂದು ಕಾರಿಡಾರ್ ಆಗುತ್ತೆ. ಭಾರತದ ಗುರ್ದಾಸ್ಪುರ ಜಿಲ್ಲೆಯಲ್ಲಿರುವಂತ ಡೇರಾ ಬಾಬಾ ನಾನಕ್ ಶ್ರೈನ್ ನಿಂದ ಪಾಕಿಸ್ತಾನದ ಕರ್ತಾರ್ಪುರ್ನಲ್ಲಿರ್ತಕ್ಕಂಥ ಗುರುದ್ವಾರ್ ದರ್ಬಾರ್ ಸಾಹೇಬ್, ಈ ಎರಡರ ನಡುವೆ ಈ ಎರಡನ್ನ ಜಾಯಿನ್ ಮಾಡುವಂತೆ ಇರುವಂತ ಒಂದು ಕಾರಿಡಾರ್, ಒಂದು ಪ್ಯಾಸೇಜ್ ಅನ್ನ ಕರ್ತಾರ್ಪುರ್ ಕಾರಿಡಾರ್ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಇದು ಭಾರತ ಮತ್ತು ಪಾಕಿಸ್ತಾನದ ಸಂಬಂಧಗಳನ್ನ ಪಾಸಿಟಿವ್ ಆಗಿ ವೃದ್ಧಿ ಮಾಡೋದ್ರಲ್ಲಿ ಇತ್ತೀಚೆಗಾದಂತ ಒಂದು ಇಂಪಾರ್ಟೆಂಟ್ ಆದಂತ ಒಂದು ನಡೆ ಅಂತ ಹೇಳಿ ನಾವು ಗುರುತಿಸಬಹುದಾಗುತ್ತೆ. ಇದನ್ನ ರೋಡ್ ಟು ಪೀಸ್ ಅಂತ ಕೂಡ ಕರೀತಾರೆ. ಸಾಕಷ್ಟು ಬಾರಿ ಇದನ್ನ ರೋಡ್ ಟು ಪೀಸ್ ಅಂತ ಹೇಳಿ ಕೂಡ ಗುರುತಿಸುವಂತದ್ದು. ಯಾಕೆಂದ್ರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಶಾಂತಿಯುತವಾದಂತ ಒಂದು ರೋಡ್ ಆಗಿ ಇದು ಕಾರ್ಯ ಮಾಡ್ತಾ ಇದೆ. ಇದು ಕರ್ತಾರ್ಪುರ್ ಕಾರಿಡಾರ್ ಅನ್ನುವಂಥದ್ದು. ಕರ್ತಾರ್ಪುರ್ ಕಾರಿಡಾರ್ ಅನ್ನುವಂಥದ್ದು ನವೆಂಬರ್ 19ರಂದು ಇದನ್ನ ರಿಓಪನ್ ಮಾಡುವಂತ ಕಾರ್ಯ ಆಗಿದೆ. ನವೆಂಬರ್ 19 ಯಾಕೆ ಅಂತ ಅಂದ್ರೆ, ಗುರುನಾನಕ್ ಸಿಖ್ ಧರ್ಮದ ಫೌಂಡರ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂತ ಗುರುನಾನಕ್ ಅವರ ಜನ್ಮದಿನ ನವೆಂಬರ್ 19. ಇದನ್ನ ಗುರು ಪೂರಬ್ ಅಂತ ಕೂಡ ಆಚರಣೆ ಮಾಡ್ತಾರೆ, ಅಥವಾ ಪ್ರಕಾಶ್ ಪರ್ವ್ ಅಂತ ಕೂಡ ಹೆಸರಿಸ್ತಾರೆ. ಈ ರೀತಿ ಗುರು ಪೂರಬ್ ಅಥವಾ ಪ್ರಕಾಶ್ ಪರ್ವ್ನ ಆಚರಣೆಯ ಹಿನ್ನೆಲೆಯಲ್ಲಿ ಕರ್ತಾರ್ಪುರ್ ಕಾರಿಡಾರ್ ಏನು ಕ್ಲೋಸ್ ಆಗಿತ್ತು ಕೋವಿಡ್-19 ನಿಂದಾಗಿ, ಅದನ್ನ ಮತ್ತೊಮ್ಮೆ ರಿಓಪನ್ ಮಾಡುವಂತ ಕಾರ್ಯ ಅನ್ನುವಂಥದ್ದು ಈಗ ಆಗಿದೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಕರ್ತಾರ್ಪುರ್ ಕಾರಿಡಾರ್ ಅಗ್ರಿಮೆಂಟ್ ಅನ್ನ ನಾವು ಒಮ್ಮೆ ಮೆಲುಕು ಹಾಕೋದಾದ್ರೆ, ಕರ್ತಾರ್ಪುರ್ ಕಾರಿಡಾರ್ ಅಗ್ರಿಮೆಂಟ್ ಅನ್ನುವಂಥದ್ದು ವೀಸಾ ಫ್ರೀ ಆಗಿ ಟ್ರಾವೆಲ್ ಮಾಡೋದಕ್ಕೆ ಪಿಲ್ಗ್ರಿಮ್ಸ್ಗಳಿಗೆ ಅವಕಾಶ ಮಾಡಿಕೊಡುವಂತ ಒಂದು ಕಾರಿಡಾರ್ ಆಗಿರುತ್ತೆ. ಭಾರತದ ಪಿಲ್ಗ್ರಿಮ್ಸ್ಗಳು ಯಾವುದೇ ಧರ್ಮವನ್ನ, ಯಾವುದೇ ಫೈತ್ ಅನ್ನ ನಂಬುವಂತವರಾಗಿರಬಹುದು, ಅವರು ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಆಗಿದ್ದಂಥವ್ರು ಈ ಕಾರಿಡಾರ್ ಅನ್ನ ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಆದ್ರೆ ಅವರು ವ್ಯಾಲಿಡ್ ಪಾಸ್ಪೋರ್ಟ್ ಅನ್ನ ಕ್ಯಾರಿ ಮಾಡಬೇಕಾಗತ್ತೆ. ಹಾಗೇನೆ ಪರ್ಸನ್ ಆಫ್ ಇಂಡಿಯನ್ ಆರಿಜಿನ್ ಇರುವಂತವರು ಅವರ OCI ಕಾರ್ಡ್ ಅನ್ನ, ಹಾಗೇನೆ ಅವರ ಪಾಸ್ಪೋರ್ಟ್ ಅನ್ನ ಕೂಡ ಅವರು ಕ್ಯಾರಿ ಮಾಡಿದ್ರೆ ಅವರು ಈ ಕಾರಿಡಾರ್ ಅನ್ನ ಬಳಕೆ ಮಾಡ್ಕೊಳ್ಬಹುದಾಗುತ್ತೆ. ಈ ಕಾರಿಡಾರ್ ಅನ್ನುವಂಥದ್ದು ಬೆಳಗಿನಿಂದ ಸಂಜೆವರೆಗೂ ಕೂಡ ಓಪನ್ ಇರುತ್ತೆ. ಬೆಳಗಿನ ಜಾವಕ್ಕೆ ಹೊರಟಂತ ಪಿಲ್ಗ್ರಿಮ್ಸ್ಗಳು ಸಂಜೆ ಒಳಗೆ ವಾಪಸ್ ಆಗ್ಬೋದಾಗಿರುತ್ತೆ ಗುರುದ್ವಾರ್ ದರ್ಬಾರ್ ಸಾಹಿಬನ್ನ ಭೇಟಿ ಮಾಡಿ. ಈ ಒಂದು ಶ್ರೈನಿನ ಸಿಗ್ನಿಫಿಕೆನ್ಸ್ ಏನು ಅಂತ ಅಂದ್ರೆ, ರಾವಿ ನದಿಯ ದಂಡೆಯ ಮೇಲೆ ಈ ಗುರುದ್ವಾರ್ ಅನ್ನುವಂಥದ್ದು ಕರ್ತಾರ್ಪುರ್ನಲ್ಲಿ ಇರುವಂಥದ್ದು. ಇದು ಲಾಹೋರಿನಿಂದ 120 ಕಿಲೋಮೀಟರ್ ನಾರ್ತ್ ಈಸ್ಟ್ಗೆ ಇರುವಂತ ಒಂದು ಗುರುದ್ವಾರವಾಗಿದೆ. ಗುರುನಾನಕ್ ಅವರು ಸಿಖ್ ಕಮ್ಯುನಿಟಿಯನ್ನ ಅಸೆಂಬಲ್ ಮಾಡಿ 18 ವರ್ಷಗಳ ಕಾಲ ಅವರು ಸಾವಿಗೆ ಈಡಾಗೋಕೆ ಮುಂಚಿನ 18 ವರ್ಷಗಳ ಕಾಲ ಜೀವಿಸಿದಂತ ಒಂದು ಸ್ಥಳವಾಗಿ ಇದು ಗುರುತಿಸ್ಕೊಳ್ಳುತ್ತೆ. ಗುರುದ್ವಾರ್ ದರ್ಬಾರ್ ಸಾಹಿಬ್ ಅನ್ನುವಂಥದ್ದು 1539ರಲ್ಲಿ ಅವರ ಸಾವು ಉಂಟಾಗುತ್ತೆ. ಅದಕ್ಕಿಂತ ಹಿಂದಿನ 18 ವರ್ಷಗಳು ಅವರು ಇಲ್ಲಿಯೇ ಇದ್ದಂಥದ್ದು. ಈ ಗುರುದ್ವಾರ್ ದರ್ಬಾರ್ ಸಾಹಿಬ್ ಅನ್ನುವಂಥದ್ದು ಭಾರತದ ಗುರುದ್ವಾರ ಡೇರಾ ಬಾಬಾ ನಾನಕ್ ಏನಿದೆ, ಇಲ್ಲಿ ಬೈನಾಕ್ಯುಲರ್ಸ್ ಗಳನ್ನ ಇನ್ಸ್ಟಾಲ್ ಮಾಡಲಾಗಿದೆ. ಭಾರತದಿಂದ ನೋಡಿದಾಗ ಆ ಒಂದು ಶ್ರೈನ್ ಕೂಡ ನಮಗೆ ಕಾಣಸಿಗುತ್ತೆ. ಹಾಗಿದ್ದು ಕೂಡ ಅಲ್ಲಿಗೆ ಭೇಟಿ ನೀಡಬೇಕು ಅಂದಾಗ ಅದು ಸಾಕಷ್ಟು ದೂರವನ್ನ ಕ್ರಮಿಸಬೇಕಾಗಿತ್ತು, ಒಂದು ವೇಳೆ ಈ ಕಾರಿಡಾರ್ ಅನ್ನುವಂಥದ್ದು ಇಲ್ಲ ಅಂದಿದ್ರೆ. ಈಗ ಈ ಕಾರಿಡಾರ್ ಓಪನ್ ಆಗಿರುವಂತ ಹಿನ್ನೆಲೆಯಲ್ಲಿ ಕರ್ತಾರ್ಪುರ್ ಕಾರಿಡಾರ್ ಅನ್ನುವಂಥದ್ದು 2 ರಾಷ್ಟ್ರಗಳಲ್ಲಿರ್ತಕ್ಕಂಥ ಮುಖ್ಯವಾದಂತ ಈ ಸಿಖ್ ಜನಾಂಗಕ್ಕೆ ಸೇರಿದಂತ 2 ಮುಖ್ಯವಾದಂತ ಸ್ಥಳಗಳನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದೆ ಪಿಲ್ಗ್ರಿಮ್ಸ್ಗಳಿಗೆ. ಹಾಗಾದ್ರೆ ಈ ಕಾರಿಡಾರ್ನ ಲೆಂತ್ ಎಷ್ಟು ಅಂತ ಅಂದಾಗ ಕೇವಲ 6.5 ಕಿಲೋಮೀಟರ್ಗಳಿರುವಂತ ಈ ಕರ್ತಾರ್ಪುರ್ ಕಾರಿಡಾರ್ ಅನ್ನುವಂಥದ್ದು ಸಾಕಷ್ಟು ನೆರವಾಗ್ತಾ ಇದೆ ಸಿಖ್ ಜನಾಂಗದವರಿಗೆ. ಈ ಕರ್ತಾರ್ಪುರ್ ಕಾರಿಡಾರ್ ಅನ್ನುವಂಥದ್ದು ಒಂದು ಯುನಿಕ್ ಆಗಿ ಕಾಣುತ್ತೆ. ಯಾಕೆ ಅಂತಂದ್ರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ವೀಸಾ ಫ್ರೀ ಆಗಿ ಹ್ಯೂಮನ್ ಕಾರಿಡಾರ್ಸ್ ಗಳನ್ನ ಓಪನ್ ಮಾಡಿರ್ತಕ್ಕಂಥದ್ದು ಯೂಶುವಲ್ ಆಗಿ ಎಮರ್ಜೆನ್ಸಿ ಸಿಚುಯೇಷನ್ಸ್ ಗಳಲ್ಲಿ ಮಾತ್ರ. ಆದ್ರೆ ಅದನ್ನ ಹೊರತುಪಡಿಸಿ ಈ ರೀತಿಯ ಶ್ರೈನ್ಸ್ ಗಳಿಗೆ ವಿಸಿಟ್ ಮಾಡೋದಕ್ಕೋಸ್ಕರ ಇಂಥ ಒಂದು ಹ್ಯೂಮನ್ ಕಾರಿಡಾರ್ಸ್ ಗಳನ್ನ ವೀಸಾ ಫ್ರೀ ಆಗಿ ಮಾಡಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕಾರಿಡಾರ್ನ ಪ್ರಾಜೆಕ್ಟ್ ಅನ್ನುವಂಥದ್ದು ಯುನಿಕ್ ಆಗಿ ಕಾಣುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಗುರುನಾನಕ್ ಅವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ, 1469ರಲ್ಲಿ ಇವರ ಜನನ ಆಗುತ್ತೆ. ಫುಲ್ ಮೂನ್ ಡೇ ದಿನ ಮಂತ್ ಆಫ್ ಕಟಕ್ನಲ್ಲಿ ಇದು ಇವರ ಜನನ ಅನ್ನುವಂಥದ್ದು ಆಗುತ್ತೆ. ಇವರು ನಿರ್ಗುಣ ಫಾರ್ಮ್ ಆಫ್ ಭಕ್ತಿಯ ನಿರ್ಗುಣ ಅನ್ನುವಂಥ ಒಂದು ಫಾರ್ಮ್ ಅನ್ನ ಅಡ್ವೊಕೇಟ್ ಮಾಡ್ತಾರೆ. ತ್ಯಾಗ, ರಿಚುಯಲ್ ಬಾತ್ಸ್ ಅನ್ನುವಂಥದ್ದಾಗಿರ್ಬಹುದು, ಅಥವಾ ಯಾವುದೇ ಒಂದು ಮೂರ್ತಿಯನ್ನ ವರ್ಷಿಪ್ ಮಾಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನ ಇವರು ರಿಜೆಕ್ಟ್ ಮಾಡ್ತಾರೆ. ಹಿನ್ನೆಲೆಯಲ್ಲಿ ಪಂಜಾಬ್ ಅನ್ನ ಪಂಚ ನದಿಗಳ ನಾಡು ಅಂತ ಹೇಳಿ ಗುರುತಿಸಲಾಗುತ್ತೆ. ಹಾಗಾದ್ರೆ ಪಂಜಾಬ್ನಲ್ಲಿ ಇರುವಂತ 5 ನದಿಗಳು ಯಾವುವು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಹಿಸ್ಟಾರಿಯನ್ ಬಾಬಾ ಸಾಹೇಬ್ ಪುರಂದರೆ ಪಾಸಸ್ ಅವೇ ಅನ್ನುವಂಥದ್ದು. ಬಾಬಾ ಸಾಹೇಬ್ ಪುರಂದರೆ ಅನ್ನುವಂಥವರು ಇತಿಹಾಸಕಾರರಾಗಿದ್ರು. ಇತ್ತೀಚೆಗೆ ನಿಧನರಾದಂಥ ಬಾಬಾ ಸಾಹೇಬ್ ಪುರಂದರೆ ಅವರು ಯಾವ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟವರು ಅಂದಾಗ, ಇತಿಹಾಸಕಾರರು ಅನ್ನುವಂಥದ್ದು ಇತಿಹಾಸ ಕ್ಷೇತ್ರ ಅನ್ನುವಂಥದ್ದು ನಮಗೆ ತಿಳಿದಿರಬೇಕು. ಅಥವಾ ಇತ್ತೀಚೆಗೆ ಈ ಕೆಳಗಿನ ಯಾವ ಇತಿಹಾಸಕಾರರು ನಿಧನರಾದರು ಅಂದಾಗ ಬಾಬಾ ಸಾಹೇಬ್ ಪುರಂದರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಇವರು ಮುಖ್ಯವಾಗಿ 17ನೇ ಶತಮಾನದ ಮರಾಠ ವ್ಯಾರಿಯರ್ ಕಿಂಗ್ ಅಂತ ಹೇಳಿ ಗುರುತಿಸ್ಕೊಳ್ಳುವಂತ ಶಿವಾಜಿ ಅವರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನ ಮಾಡಿದ್ರು. ಹಾಗಾಗಿ ಇವರನ್ನ ಅಥಾರಿಟಿ ಆನ್ ಶಿವಾಜಿ ಅಂತ ಕೂಡ ಗುರುತಿಸುವಂಥದ್ದು, ಅಂದ್ರೆ ಅವರ ಬಗ್ಗೆ ಸಾಕಷ್ಟು
ಅಧ್ಯಯನವನ್ನ ಇವರು ಮಾಡಿದ್ದಾರೆ ಅನ್ನುವಂಥದ್ದು. ಇವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೂಡ ನೀಡಲಾಗಿತ್ತು. ಇವರು ಶಿವಾಜಿಯವರ ಬಗ್ಗೆ ಅತಿ ಹೆಚ್ಚು ಅಧ್ಯಯನವನ್ನ ಮಾಡಿದ್ರು. ಇವರು ಮಹಾರಾಷ್ಟ್ರದವರಾಗಿದ್ದು ಇವರು ಸದ್ಯಕ್ಕೆ ಸಾವಿಗೀಡಾಗಿದ್ದಾರೆ. ಹಾಗಾಗಿ ಇತ್ತೀಚೆಗೆ ನಿಧನರಾದಂಥ ಇತಿಹಾಸಕಾರರು ಈ ಕೆಳಗಿನಲ್ಲಿ ಯಾರು ಅಂದಾಗ ಬಾಬಾ ಸಾಹೇಬ್ ಪುರಂದರೆ ಅನ್ನುವಂಥದ್ದು ನಮಗೆ ತಿಳಿದಿರಬೇಕಾಗತ್ತೆ. ಆರ್ಟಿಕಲ್ ಕೈಸರ್ ಎ ಹಿಂದ್ ಈಸ್ ಅರುಣಾಚಲ್ಸ್ ಸ್ಟೇಟ್ ಬಟರ್ಫ್ಲೈ ಅನ್ನುವಂಥದ್ದು. ಅರುಣಾಚಲ ರಾಜ್ಯ ಸದ್ಯಕ್ಕೆ ತನ್ನ ರಾಜ್ಯದ ಚಿಟ್ಟೆ ಅಥವಾ ರಾಜ್ಯದ ಬಟರ್ಫ್ಲೈ ಯಾವುದು ಅನ್ನುವಂಥದ್ದನ್ನ ಗುರುತಿಸಿದೆ. ಅದು ಕೈಸರ್ ಎ ಹಿಂದ್ ಅನ್ನುವಂಥದ್ದು. ಕೈಸರ್ ಇ ಹಿಂದ್ ಅನ್ನುವಂಥದ್ದನ್ನ ಅರುಣಾಚಲ್ ಪ್ರದೇಶದ ರಾಜ್ಯದ ಬಟರ್ಫ್ಲೈ ಅಂತ ಹೇಳಿ ಗುರುತಿಸಲಾಗಿದೆ ಅನ್ನುವಂಥದ್ದು ತಪ್ಪದೇ ತಿಳಿದಿರಬೇಕು. ಪ್ರಿಲಿಮ್ಸ್ ನಲ್ಲಿ ನೇರವಾಗಿ ಅಥವಾ ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಲ್ಲಿ ಇದನ್ನ ನೇರವಾಗಿ ಪ್ರಶ್ನೆಯಾಗಿ ಕೇಳಬಹುದಾಗಿರುತ್ತೆ. ಇದನ್ನ GS ಪೇಪರ್ 3 ನ ಅಡಿಯಲ್ಲಿ ಬಯೋಡೈವರ್ಸಿಟಿ ಅಡಿಯಲ್ಲಿ ಓದ್ಕೊಳ್ಬಹುದು ಅಥವಾ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಇದನ್ನ ನಾವು ಓದ್ಕೊಳ್ಬಹುದಾಗುತ್ತೆ. ಹಾಗೆ ಪ್ರಿಲಿಮ್ಸ್ ನಲ್ಲಿ ಸಾಮಾನ್ಯವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಸ್ಪೀಸೀಸ್ ನ ಸೈಂಟಿಫಿಕ್ ನೇಮ್ ಅನ್ನ ವೈಜ್ಞಾನಿಕ ಹೆಸರನ್ನ ಗುರುತಿಸುವಂತದ್ದು ಕೇಳುವಂತದ್ದನ್ನ ನಾವು ಕಂಡಿದ್ದೇವೆ. ಹಾಗಾಗಿ ಕೈಸರ್ ಈ ಹಿಂದಿನ ವೈಜ್ಞಾನಿಕ ಹೆಸರು ಟೈನೋಪಲ್ಪಸ್ ಇಂಪೆರಿಯಾಲಿಸ್. ಇದು ಕೂಡ ನಮಗೆ ತಿಳಿದಿರಬೇಕಾಗತ್ತೆ. ಸದ್ಯಕ್ಕೆ ಅರುಣಾಚಲ್ ಪ್ರದೇಶ ಒಂದು ತನ್ನ ಸ್ಟೇಟ್ ಬಟರ್ಫ್ಲೈ ಅನ್ನ ಗುರುತಿಸಿದೆ, ಕೈಸರ್ ಎ ಹಿಂದ್. ಇದರ ಸೈಂಟಿಫಿಕ್ ನೇಮ್ ಟೈನೋಪಲ್ಪಸ್ ಇಂಪೆರಿಯಾಲಿಸ್ ಅನ್ನುವಂಥದ್ದು. ಇದರ ಮೀನಿಂಗ್ ಏನು ಅಂತ ಅಂದ್ರೆ ಎಂಪರರ್ ಆಫ್ ಇಂಡಿಯಾ ಅಂತ ಹೇಳಿ ಇದರ ಅರ್ಥ ಇರುವಂಥದ್ದು. ಈ ಬಟರ್ಫ್ಲೈ 90 ರಿಂದ 120 ಮಿಲಿಮೀಟರ್ನಷ್ಟು ವಿಂಗ್ ಸ್ಪ್ಯಾನ್ ಅನ್ನು ಹೊಂದಿದೆ. 6 ರಾಜ್ಯಗಳಲ್ಲಿ ಈಸ್ಟರ್ನ್ ಹಿಮಾಲಯಸ್ಗಳಲ್ಲಿ ಇದು ಕಾಣಸಿಗುತ್ತೆ. 6000 ದಿಂದ 10,000 ಫೀಟ್ನಷ್ಟು ಹೈಟ್ನಲ್ಲಿ ಈ ಬಟರ್ಫ್ಲೈಸ್ಗಳು ಕಾಣಸಿಗುತ್ತೆ. ವೆಲ್ ವುಡೆಡ್ ಟೆರೈನ್ ಇರಬೇಕು ಅಂತ ಕಡೆ ಇದು ಕಾಣುವಂಥದ್ದು. ಯಾವುದೇ ಒಂದು ಸ್ಪೀಸಿಸ್ನ ಬಗ್ಗೆ ನಾವು ಓದ್ತಾ ಇದ್ದೇವೆ ಅಂದ್ರೆ ಪರೀಕ್ಷಾ ದೃಷ್ಟಿಯಿಂದ ನಾವು ಗಮನಿಸಬೇಕಾದಂಥ ಮುಖ್ಯವಾದಂಥ ಅಂಶ ಅದರ ಕನ್ಸರ್ವೇಷನ್ ಸ್ಟೇಟಸ್ ಅನ್ನುವಂಥದ್ದು ಏನಿದೆ ಅನ್ನುವಂಥದ್ದು. ಅಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಾಗಿರಬಹುದು, ಸೈಟ್ಸ್ ನ ಅಡಿಯಲ್ಲಾಗಿರಬಹುದು, ಇದಕ್ಕೆ ಯಾವ ರೀತಿಯಾದಂಥ ಕನ್ಸರ್ವೇಷನ್ ಸ್ಟೇಟಸ್ ಅನ್ನ ನೀಡಲಾಗಿದೆ ಅನ್ನುವಂಥದ್ದನ್ನ ಗುರುತಿಸಬೇಕಾಗತ್ತೆ. 1972ರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನ ಅಡಿಯಲ್ಲಿ ಶೆಡ್ಯೂಲ್ 2 ನ ಅಡಿಯಲ್ಲಿ ಇದನ್ನ ಇಡಲಾಗಿದೆ. ಯಾವ ಒಂದು ಶೆಡ್ಯೂಲ್ ನ ಅಡಿಯಲ್ಲಿ ಇದೆ ಅನ್ನುವಂಥದ್ರ ಮೇಲೆ ಅದು ಎಷ್ಟರ ಮಟ್ಟಿಗೆ ಅದಕ್ಕೆ ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು ತಿಳಿತಾ ಹೋಗುತ್ತೆ. ಶೆಡ್ಯೂಲ್ 1 ನಲ್ಲಿ ಇದ್ದರೆ ಅದಕ್ಕೆ ಉತ್ಕೃಷ್ಟವಾದಂಥ ಇಂಪಾರ್ಟೆನ್ಸ್ ಅನ್ನ ನೀಡ್ತಾ ಇರ್ತಾರೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟಿನ 2ನೇ ಶೆಡ್ಯೂಲ್ನಲ್ಲಿ ಈ ಕೈಸರ್ ಈ ಹಿಂದ್ ಅನ್ನುವಂಥ ಸ್ಪೀಸೀಸ್ ಅನ್ನ ನಾವು ಕಾಣಬಹುದಾಗುತ್ತೆ. ಹಾಗಾದ್ರೆ ಕರ್ನಾಟಕದ ಸ್ಟೇಟ್ ಬಟರ್ಫ್ಲೈ ಯಾವುದು ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಕೆಪಿಎಸ್ಸಿಯ ಯಾವುದೇ ಪರೀಕ್ಷೆಗಳಿಗೆ ಇದು ನೆರವಾಗಬಹುದು. ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕರ್ನಾಟಕದ ಸ್ಟೇಟ್ ಬಟರ್ಫ್ಲೈ ಅನ್ನ ಗುರುತಿಸಿ. ಇದಿಷ್ಟು ನವೆಂಬರ್ 15-16ರ ಸುದ್ದಿ ವಿಶ್ಲೇಷಣೆಯಾಗಿದೆ. ತಪ್ಪದೆ ನಮ್ಮೆಲ್ಲ ಪ್ರಶ್ನೆಗಳಿಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ತಿಳಿಸಿ. ಸರಿಯಾದ ಉತ್ತರಗಳನ್ನ ಮೊದಲಿಗೆ ನೀಡಿದಂತ ಕೆಲವರ ಹೆಸರುಗಳನ್ನ ಮುಂದಿನ ವಿಡಿಯೋಸ್ಗಳಲ್ಲಿ ನಾವು ಅನೌನ್ಸ್ ಮಾಡ್ತೇವೆ. ಹಾಗೇನೆ ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ಕೂಡ ಅದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋಸ್ಗಳಲ್ಲಿ ಆನ್ಸರ್ ಮಾಡ್ತಾ ಹೋಗ್ತೇವೆ. ಮುಂದಿನ ವಿಡಿಯೋಸ್ಗಳಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.